ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘ ಹೊರಗುತ್ತಿಗೆ ನೌಕರರಿಗೆ ಘೋಷಿತ ಕನಿಷ್ಠ ವೇತನ ಜಾರಿ ಮಾಡುವಂತೆ ಆಗ್ರಹ ಸಮಾವೇಶ. ರಾಜ್ಯದ ವಿವಿಧ ಉದ್ಯೋಗಗಳಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ರಾಜ್ಯ ಕಾರ್ಮಿಕ ಇಲಾಖೆ ಕಳೆದ ಮೇ 22ರಂದು ಅಧಿಸೂಚನೆ ಹೊರಡಿಸಿದೆ. ಇದುವರೆಗಿನ ಒಟ್ಟು ವೇತನದ 40% ಹೆಚ್ಚುಗೊಳಿಸಿದ ಈ ಆದೇಶ ಸುಖಾಸುಮ್ಮನೆ ಬಂದದ್ದಲ್ಲ. ಹಲವು ಕಾರ್ಮಿಕ ಸಂಘಟನೆಗಳ ಹೋರಾಟ ಹಾಗೂ ಅಂತಿಮವಾಗಿ ನ್ಯಾಯಾಲಯದ ಬಾಗಿಲು ಕಾದ ಪರಿಣಾಮ ಸರಿಸುಮಾರು 8 ವರ್ಷಗಳ ನಂತರ ಈ ವೇತನ ಹೆಚ್ಚಳ ಆದೇಶ ಹೊರಟಿದೆ. ಒಂದೇ ಸಮನೆ ಏರುತ್ತಿರುವ ದಿನನಿತ್ಯದ ವಸ್ತುಗಳ ಬೆಲೆಗೂ ಏರಿಸಿದ ವೇತನಕ್ಕೂ ಯಾವುದೇ ತಾಳಮೇಳ ಇಲ್ಲವಾದರೂ ಈ ಏರಿಕೆ ನೌಕರರ ಮುಖದಲ್ಲಿ ಸ್ವಲ್ಪವಾದ್ರೂ ಭರವಸೆಯನ್ನ ಮೂಡಿಸಿತು. ಜಾರಿಯಾಗಲೇ ಇಲ್ಲ. ಸ್ವತಃ ಸರ್ಕಾರವೇ ವೇತನ ಹೆಚ್ಚಳಗೊಳಿಸಿ ಆದೇಶ ಹೊರಡಿಸಿ 2 ತಿಂಗಳೇ ಕಳೆದ್ರೂ ಬಹುತೇಕ ರಾಜ್ಯದ ಯಾವುದೇ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ಹೆಚ್ಚಾದ ವೇತನ ದೊರಕಿಯಲೇ ಇಲ್ಲ. ಕೆಲವು ಕಡೆ ಭಾಗಶಃ ಜಾರಿಗೊಳಿಸಿದ್ರೂ ಅದನ್ನ ಸಹ ತಡೆ ಹಿಡಿಯಲಾಗಿದೆ. ಕೇಳಿದರೆ ಆಯಾ ಇಲಾಖೆಯ ಮುಖ್ಯಸ್ಥರು ಬೆಂಗಳೂರಿನತ್ತ ಕೈ ತೋರುತ್ತಾರೆ. ಖಾಸಗಿ ಉದ್ಯಮಗಳು ಈ ಹೆಚ್ಚಾದ ವೇತನ ಕೊಡಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯ ಕೋರ್ಟ್ ವೇತನ ಹೆಚ್ಚಳಕ್ಕೆ ಯಾವುದೇ ತಡೆಯಾಜ್ಞೆ ನೀಡದಿರುವುದರಿಂದ ಘೋಷಿತ ಕನಿಷ್ಠ ವೇತನ ನೀಡಲು ಯಾವುದೇ ಅಡ್ಡಿ ಇಲ್ಲ. ಆದರೆ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಸೂಚನೆ ಹೊರಡಿಸಿ ಮೌನವಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯಾಧ್ಯಕ್ಷರು ಎಂಬಿ ನಾಗನಗೌಡರು, ಅಣ್ಣಪ್ಪ ಕಾರೇಕಾಡು, ಕರಾವಳಿ ವಿಭಾಗ ಹೊರಗುತ್ತಿಗೆ ನೌಕರರ ಸಂಚಾಲಕರು, ಸಫಾಯಿ ಕರ್ಮಚಾರಿಗಳು ಸಂಘ ಮಂಗಳೂರು ಕೃಷ್ಣ ಪೂಜಾರಿ, ಮಂಗಳೂರು ಹೊರಗುತ್ತಿಗೆ ನೌಕರರ ಸಂಘ ಸಿದ್ದಾರೂಢ ಕುಂಬಾರ, ಕರುನಾಡು ಸೇವಕರ ಸಂಘ ಇಂದ್ರ ಇವರುಗಳ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೊರಗುತ್ತಿಗೆ ನೌಕರರಿಗೆ ಘೋಷಿತ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ನಮ್ಮ ವಾಹಿನಿ ಮುಖಾಂತರ ಒತ್ತಾಯ ಮಾಡಿದ್ದಾರೆ. ಕರಾವಳಿ ವಿಭಾಗ ಸಂಚಾರ ನಾವು ಹೊರಗುತ್ತಿಗೆ ನೌಕರರಿಗೆ ಏನು 2 ತಿಂಗಳ ಹಿಂದೆ ಏನು ಕನಿಷ್ಠ ವೇತನ ಜಾರಿ ಕನಿಷ್ಠ ವೇತನ ಜಾರಿಯಾಗಿದೆ. ಅದನ್ನು ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಗೆ ಎಲ್ಲ ಇಲಾಖೆಗಳಿಗೆ ನಿಗದಿ ಮಾಡಿ ಹಾಗೆ ಈಗಾಗಲೇ 1 ತಿಂಗಳ ವೇತನವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಸರ್. ಕೆಲವು ಮುನ್ಸಿಪಲ್ ಇಲಾಖೆ ಬಿಟ್ಟು ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಕೆಲವು ಮುನ್ಸಿಪಲ್ ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಕೆಲವು ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಸುಮಾರು 46 ಇಲಾಖೆಗಳಿಗೆ 1 ತಿಂಗಳ ವೇತನವನ್ನು ಆಗ್ಲೇ ಕೊಟ್ಟಿದ್ದಾರೆ. ಅದು ಕೊಟ್ಟು ಈಗ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗ್ತದೆ ಅಂತೇಳಿ ಅದನ್ನು ಹಿಂದೆ ಪಡೆದಿದ್ದಾರೆ. ಇದನ್ನು ನಾವು ಖಂಡಿಸಿ ಇಡೀ ರಾಜ್ಯಾದ್ಯಂತ ಏನು ಕನಿಷ್ಠ ವೇತನ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಏನ್ ಜಾರಿಯಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ಪಡೆಯದೆ ಅದನ್ನು ಪುನಃ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರ ಒಂದು ಒಕ್ಕೊರಲಿನ ಬೇಡಿಕೆ ಆಗಿದೆ. ಸರ್ಕಾರ ಏನು ಇದಕ್ಕೆ ಸ್ಪಂದನೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ದಿನಗಳಲ್ಲಿ ನಾವು ದಿನಗಳಂತರ ಈಗಾಗಲೇ ಹೋರಾಟ ಮಾಡ್ತಿದ್ದೇವೆ. ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತೇವೆ. ಅದೇ ರೀತಿ ಅದಕ್ಕೆ ಬಗ್ಗದಿದ್ದರೆ ನಾವು ಖಂಡಿತವಾಗ್ಲೂ ಅದಕ್ಕೆ ಏನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅನುಮತಿ ಪಡೆದುಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ.